December 2010ಗೆ ಬೆಂಗಳೂರಿನ ಜೆಪಿ ನಗರ್ನ ಒಂದು ಅಪಾರ್ಟ್ಮೆಂಟ್ ನ ವಾಸಿಯಾದಂತಹ ಅನಂತ್ ಮಿಶ್ರಾ ಅನ್ನುವಂತಹ ವ್ಯಕ್ತಿ ಒಡಿಸ್ಸಾಗೆ ತನ್ನ ಬಿಸ್ನೆಸ್ ಕೆಲಸದ ಮೇಲೆ ಹೋಗಿರ್ತಾನೆ. ಒಡಿಸ್ಸಾ ರೀಚ್ ಆದ್ಮೇಲೆ ತನ್ನ ಹೆಂಡತಿಗೆ ಒಂದ್ಸರಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಅನಂತ್ ಮಿಶ್ರಾ ಬೆಳಗ್ಗೆಯಿಂದನೂ ಕೂಡ ಕಾಲ್ ಮಾಡ್ತಾ ಇದ್ದ. ಮಧ್ಯಾಹ್ನ 3 ಗಂಟೆ ಆದ್ರೂ ಕೂಡ ಮನೇಲಿರುವಂತ ಹೆಂಡತಿ ಕಾಲ್ ನ ರಿಸೀವ್ ಮಾಡ್ತಿರ್ಲಿಲ್ಲ. ಅಂಡ್ ಈ ಅನಂತ್ ಮಿಶ್ರಾ ಮತ್ತೆ ಆತನ ಹೆಂಡತಿ ಏನಿದ್ದಾರೆ ಇಬ್ರು ಕೂಡ ಹೊರ ರಾಜ್ಯದವರಾಗಿದ್ರು, ಕರ್ನಾಟಕದವರೇ ಆಗಿರ್ಲಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ಅವ್ರಿಗೆ ಹೆಚ್ಚಾಗಿ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಇರ್ಲಿಲ್ಲ. ಹಾಗಾಗಿ ಅನಂತ್ ಮಿಶ್ರಾ ಅವರು ಬಾಡಿಗೆ ಇದ್ದಂತಹ ಅಪಾರ್ಟ್ಮೆಂಟ್ ಓನರ್ ಗೆ ಕಾಲ್ ಮಾಡಿ ಹೇಳ್ತಾರೆ, ನೋಡಿ ನನ್ನ ಹೆಂಡತಿಗೆ ನಾನು ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, 3 ಗಂಟೆ ಆಗ್ತಾ ಬಂತು, ಇಲ್ಲಿವರೆಗೂ ಕೂಡ ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ, ದಯವಿಟ್ಟು ನಮ್ಮ ಅಪಾರ್ಟ್ಮೆಂಟ್ ಹೋಗಿ ಅವಳು ಇದ್ದಾಳ ಅಂತ ನೋಡ್ತೀರಾ ಅಂತ ಹೇಳ್ತಾರೆ. ಹತ್ತಿರದಲ್ಲೇ ಇದ್ದಂತಹ ಆ ಅಪಾರ್ಟ್ಮೆಂಟ್ ನ ಓನರ್ ಅಪಾರ್ಟ್ಮೆಂಟ್ ಹೋಗಿ ತುಂಬಾ ಸರಿ ಬೆಲ್ ಕೂಡ ಮಾಡ್ತಾರೆ. ಒಳಗಡೆಯಿಂದ ಯಾರ್ದು ರೆಸ್ಪಾನ್ಸ್ ಇರ್ಲಿಲ್ಲ. ಇವನ್ ವಿಂಡೋ ಹತ್ರ ಹೋಗಿ ನೋಡಿದಾಗ್ಲೂ ಕೂಡ ಅಲ್ಲೂ ಯಾರು ಕಾಣಿಸ್ತಿರಲ್ಲ. ಈ ವಿಷಯನ ಅವರು ಅನಂತ್ ಮಿಶ್ರಾಗೂ ಕೂಡ ಕಾಲ್ ಮಾಡಿ ಹೇಳ್ತಾರೆ. ಎಷ್ಟು ಕೂಗುದ್ರು ಕೂಡ ಒಳಗಡೆಯಿಂದ ಯಾರು ಬರ್ದೇ ಇರೋದನ್ನ ಕೇಳಿ ಅನಂತ್ ಮಿಶ್ರಾ ಅವರು ಓನರ್ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ, ನಿಮ್ಮ ಹತ್ರ ಡೂಪ್ಲಿಕೇಟ್ ಕೀ ಇದ್ರೆ ಒಳಗಡೆ ಹೋಗಿ ನೋಡಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅಂತ. ಅವಾಗ ಆ ಓನರ್ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಮನೆಯಲ್ಲಿ ಯಾವುದೇ ಶಬ್ದಗಳು ಕೇಳಿಸದೇ ಇದ್ರು ಕೂಡ ಹಾಲ್ ನಲ್ಲಿ ಅವ್ರಿಗೆ ಎದೆ ಹೊಡಿಯುವಂತ ದೃಶ್ಯಗಳು ಕಾದಿದ್ವು. ನೋಡಿ ಅಲ್ಲಲ್ಲಿ ರಕ್ತದ ಕಲೆಗಳು ಅವರಿಗೆ ಕಂಡು ಬರುತ್ತೆ. ಅದನ್ನ ಹಾಗೆ ಫಾಲೋ ಮಾಡ್ತಾ ಬೆಡ್ರೂಮ್ ಹೋದಂತ ಅವ್ರಿಗೆ ಪಾಯಲ್ ಸುರೇಖಾ ಕಂಡು ಬರ್ತಾಳೆ. ಇವರೊಟ್ಟಿಗೆ ಅಕ್ಕಪಕ್ಕ ಮನೆಯ ನೇಬರ್ಸ್ ಕೂಡ ಇದ್ರು. ಅವ್ರೆಲ್ರು ಈ ದೃಶ್ಯ ನೋಡಿ ದಂಗಾಗಿ ಹೋಗಿದ್ರು. ನೋಡಿ ಅಲ್ಲಿದ್ದಂತಹ ಜನರು ತಕ್ಷಣ ಎಚ್ಚೆತ್ಕೊಂಡು ಪೊಲೀಸರಿಗೆ ಕಾಲ್ ಮಾಡಿ ಅಲ್ಲಾಗಿರುವಂತಹ ಘಟನೆನ ಇನ್ಫಾರ್ಮ್ ಮಾಡ್ತಾರೆ. ಜೆಪಿ ನಗರ್ನ ಸೌತ್ ಡಿವಿಷನ್ ನ ಇನ್ಸ್ಪೆಕ್ಟರ್ ಆದಂತಹ SK ಉಮೇಶ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆನ ಸ್ಟಾರ್ಟ್ ಮಾಡ್ತಾರೆ. ಬೆಡ್ರೂಮ್ ಅಲ್ಲಿ ಅವಳ ದೇಹ ರಕ್ತಸಿಕ್ತವಾಗಿ ಬಿದ್ದಿತ್ತು. ಒಂದು ಚೂಪಾದ ವಸ್ತುವಿನಿಂದ ಅವಳಿಗೆ ಸುಮಾರು 60 ರಿಂದ 70 ಬಾರಿ ಚುಚ್ಚಲಾಗಿತ್ತು. ಅವಳ ಕತ್ತನ್ನ ಕೊಯ್ಯಲಾಗಿತ್ತು. ಬೆಡ್ ಎಲ್ಲ ರಕ್ತದಲ್ಲೇ ಮುಳುಗೋಗಿತ್ತು. ಅಷ್ಟಕ್ಕೂ ಈ ಮಟ್ಟಿಗೆ ಭೀಕರವಾಗಿ ಅವಳನ್ನ ಸಾಯಿಸುವಂತಹ ದ್ವೇಷ ಯಾರಿಗಾದ್ರೂ ಏನಿರುತ್ತೆ? ತನ್ನ ಹೆಂಡತಿನ ಒಬ್ಬಳನ್ನೇ ಬಿಟ್ಟು ಗಂಡ ಒಡಿಸ್ಸಾಗಾದ್ರೂ ಆ ಸಮಯಕ್ಕೆ ಏನಕ್ಕೆ ಹೋಗಿದ್ದ? ನೋಡಿ ಈ ಕೇಸ್ ಒಂದು ಸಾಮಾನ್ಯವಾದಂತಹ ಕೇಸ್ ಆಗಿರ್ಲಿಲ್ಲ. ಯಾರು ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು SK ಉಮೇಶ್ ಅವರು ಇಂಟರ್ವ್ಯೂ ನಲ್ಲಿ ಹೇಳ್ಕೊತಾರೆ, ಈ ಕೇಸ್ ಅವಳಿಗೆ ಎಷ್ಟು ನೋವು ಮಾಡಿದನೋ ಅಷ್ಟೇ ನನ್ನ ಜೀವನವನ್ನು ಕೂಡ ಹಿಂಡು ಬಿಟ್ಟಿತ್ತು ಅಂತ ಹೇಳಿ. ಆ ಕೇಸು ಅದು ಎಷ್ಟರ ಮಟ್ಟಿಗೆ ಅದನ್ನ ಕೊಂದಾಕಿದ್ನೋ ಅಷ್ಟು ಪೇನು ನನಗೂ ಆಯ್ತದು ಅದು ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ. ಅಷ್ಟಕ್ಕೂ SK ಉಮೇಶ್ ಅವರ ಮೇಲೆ ಈ ಕೇಸಿಂದ ಬಂದಂತ ಆಪಾದನೆನಾದ್ರೂ ಏನು? ನೋಡಿ ನಾನು ಎಷ್ಟೋ ಕೇಸ್ಗಳನ್ನ ನೋಡಿದೀನಿ, ಆದ್ರೆ ಈ ಕೇಸ್ ಎಲ್ಲರ ಕಲ್ಪನೆಗೆ ಮೀರಿದ್ದು ಅಂತಾನೆ ಹೇಳ್ಬೋದು. ಸೊ ನೀವು ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ SK ಉಮೇಶ್ ಅವರ ಕೆರಿಯರ್ ನ ಮೋಸ್ಟ್ ಟೆರಿಫೈಯಿಂಗ್ ಅಂಡ್ ಬ್ರೂಟಲ್ ಮರ್ಡರ್ ಕೇಸ್, ಪಾಯಲ್ ಸುರೇಖಾ ಮರ್ಡರ್ ಕೇಸ್. ವೆಲ್ಕಮ್ ಬ್ಯಾಕ್. ನೋಡಿ ಅನಂತ್ ಮಿಶ್ರಾ ಮತ್ತೆ ಪಾಯಲ್ ಏನಿದ್ದಾರೆ ಇಬ್ರು ಕೂಡ ರಿಚ್ ಫ್ಯಾಮಿಲಿನಲ್ಲೇ ಬೆಳೆದಿರುವಂತವ್ರು. ಅನಂತ್ ಮಿಶ್ರಾ ಅವರ ತಂದೆ ಮತ್ತು ತಾಯಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಆಸ್ ಎ SP ರ್ಯಾಂಕ್ ನಲ್ಲಿ ವರ್ಕ್ ಮಾಡಿ ರಿಟೈರ್ಡ್ ಆದಂತವ್ರು. ಪಾಯಲ್ ಅವರ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ರು. ಈ ಎರಡೂ ಫ್ಯಾಮಿಲಿ ಕೂಡ ಒಡಿಸ್ಸಾದವರು. 2004 ನಲ್ಲಿ ಹೈಯರ್ ಸ್ಟಡೀಸ್ ಗೋಸ್ಕರ ಅನಂತ್ ಮಿಶ್ರಾ ಬೆಂಗಳೂರಿನಲ್ಲಿ ಒಂದು ಕಾಲೇಜ್ ನಲ್ಲಿ ಅಡ್ಮಿಷನ್ ತಗೋತಾರೆ. ಅದೇ ಕಾಲೇಜ್ ನಲ್ಲಿ ಇವ್ರಿಗೆ ಪಾಯಲ್ ಸುರೇಖಾ ಅವರ ಪರಿಚಯ ಕೂಡ ಆಗುತ್ತೆ. ಈ ಪರಿಚಯ ಮೊದಲು ಸ್ನೇಹವಾಗುತ್ತೆ, ಸ್ನೇಹದಿಂದ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಜೊತೆಗೆ ಎಲ್ಲಾ ಕಡೆ ಓಡಾಡ್ತಾ ಇದ್ರು, ತಮ್ಮ ಟೈಮ್ ನ ಕಳೀತಾ ಇದ್ರು, ಒಬ್ಬರನ್ನೊಬ್ರು ತುಂಬಾನೇ ಅರ್ಥ ಮಾಡ್ಕೊಂಡಿದ್ರು. ಹೀಗೇನೆ 3 ವರ್ಷ ಕಳೆದು ಹೋಗುತ್ತೆ. ತಮ್ಮ ಡಿಗ್ರಿ ಕಾಲೇಜ್ ಕೂಡ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಎರಡು ಜನ ತಮ್ಮ ತಮ್ಮ ಫ್ಯಾಮಿಲಿಗೆ 2017 ನಲ್ಲಿ ಈ ವಿಷಯನ ಹೇಳಿದಾಗ ಎರಡೂ ಮನೆಯಲ್ಲೂ ಕೂಡ ಅಪೋಸ್ ಮಾಡ್ತಾರೆ. ಎಷ್ಟು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರು ಇವರಿಬ್ಬರು ಮನೆಯಲ್ಲಿ ಒಪ್ಕೊಳ್ಳಕ್ ರೆಡಿ ಇರ್ಲಿಲ್ಲ. ಆದ್ರೆ ತಮ್ಮ ಪ್ರೀತಿನ ಇಲ್ಲಿಗೆ ಎಂಡ್ ಮಾಡಕ್ ಆಗದೆ ಇರುವಂತಹ ಹಂತದಲ್ಲಿ ಇವರು ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ರು. ಸೊ ಹಾಗಾಗಿ 2008ರಲ್ಲಿ ಮನೆಯವರ ವಿರುದ್ಧವಾಗಿ ಇವರು ಮನೆಯಿಂದ ಹೊರಗಡೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ನೋಡಿ ಎರಡು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ತುಂಬಾ ಇವರ ಮದುವೆನ ದ್ವೇಷ ಮಾಡಬೇಕು ಅನ್ನುವಂತಹ ರೀಸನ್ ಇರ್ಲಿಲ್ಲ. ಅಪಾರ್ಟ್ ಫ್ರಮ್ ಇವರ ಕಾಸ್ಟ್ ಪ್ರಾಬ್ಲಮ್ ಅನ್ನೋದು. ನೋಡಿ ಅನಂತ್ ಮಿಶ್ರಾ ಒಬ್ಬ ಬ್ರಾಹ್ಮಣ ಆಗಿದ್ರೆ ಪಾಯಲ್ ಸುರೇಖಾ
ಒಬ್ಬ ಮಾರ್ವಾಡೀಸ್ ಆಗಿದ್ರು. ಇದೊಂದೇ ಕಾರಣದಿಂದನೇ ಎರಡೂ ಫ್ಯಾಮಿಲಿಗಳು ಈ ಮದುವೆನ ಅಪೋಸ್ ಮಾಡಿದ್ರು. ಬಟ್ ಒನ್ಸ್ ಇವರು ಮದುವೆ ಆಗಿ ಸ್ವಲ್ಪ ದಿನಕ್ಕೆನೆ ಅನಂತ್ ಮಿಶ್ರಾನ ಫ್ಯಾಮಿಲಿಯವರು ಈ ಮದುವೆನ ಅಕ್ಸೆಪ್ಟ್ ಮಾಡ್ಕೊಂಡು ಅವರಿಬ್ಬರನ್ನು ಮನೆಗೂ ಕೂಡ ಕರ್ಕೋತಾರೆ. ಅಂಡ್ ನೆಕ್ಸ್ಟ್ ಒಂದು ಒಳ್ಳೆ ಟೈಮ್ ಕೂಡ ಇವರು ಟುಗೆದರ್ ಸ್ಪೆಂಡ್ ಮಾಡುವಂತಹ ಸಮಯದಲ್ಲಿ ಈ ಪಾಯಲ್ ಸುರೇಖ ಅವ್ರಿಗೆ ಬೆಂಗಳೂರಿನ ಒಂದು ಡೆಲ್ ಕಂಪನಿನಲ್ಲಿ ಕೆಲಸ ಸಿಗುತ್ತೆ. ಈಗ ತಾನೇ ಮದುವೆ ಆಗಿ ತಮ್ಮ ಜೀವನವನ್ನ ಸ್ಟಾರ್ಟ್ ಮಾಡಿರುವಂತಹ ಇವ್ರಿಗೆ ಒಂದು ದೊಡ್ಡ ಡಿಸಿಷನ್ ತಗೊಳ್ಳುವಂತ ಹಂತ ಅಂತ ಹೇಳ್ಬೋದು. ನೋಡಿ, ಅನಂತ್ ಮಿಶ್ರಾ ಮದುವೆ ಆದ್ಮೇಲೆ ಅವ್ರ ಊರಿನಲ್ಲೇನೆ ಒಂದು ಜಿಮ್ ನ ಓಪನ್ ಮಾಡಿ ತನ್ನ ಫ್ರೆಂಡ್ ಒಟ್ಟಿಗೆ ಆತ ಬಿಸ್ನೆಸ್ ರನ್ ಮಾಡ್ತಿದ್ದ. ಬಟ್ ಸ್ಟಿಲ್ ಅವರಿಬ್ರು ಡಿಸಿಷನ್ ತಗೋತಾರೆ ಕೆರಿಯರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ. ಅನಂತ್ ಮಿಶ್ರಾ ಹೇಳ್ತಾರೆ, ಬೆಂಗಳೂರಿನಲ್ಲಿ ನಾವು ಒಂದು ಬಾಡಿಗೆ ಮನೆ ಮಾಡೋಣ, ಒಡಿಸಾದೊಟ್ಟಿಗೆ ನಾವು ಬೆಂಗಳೂರಿನಲ್ಲೂ ಒಂದು ಜಿಮ್ ಓಪನ್ ಮಾಡಿದ್ರೆ ನಾನು ಜಿಮ್ ಮ್ಯಾನೇಜ್ ಮಾಡ್ತೀನಿ, ಅದರೊಟ್ಟಿಗೆ ನೀನು ಕಂಪನಿನಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿ. ಆ ಒಂದು ಕಮ್ಯುನಿಕೇಶನ್ ಪ್ರಕಾರ 2010 ನಲ್ಲಿ ಇವ್ರು ಬಂದು ಬೆಂಗಳೂರಿನ JP ನಗರ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ನ ರೆಂಟ್ ತಗೊಂಡು ಅಲ್ಲಿ ಇರಕ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಬೆಂಗಳೂರಿಗೆ ಬಂದು ಇವ್ರು ತುಂಬಾ ದಿನಗಳು ಕಳೆದಿರ್ಲಿಲ್ಲ. ಪಾಯಲ್ ಸುರೇಖ ಅವರು ಆಗ್ತಾನೆ ತಮ್ಮ ಕೆಲಸಕ್ಕೆ ಸೇರ್ಕೊಂಡು ತಮ್ಮ ವರ್ಕ್ ನು ಕೂಡ ಕಂಟಿನ್ಯೂ ಮಾಡಿದ್ರು. ಅನಂತ್ ಮಿಶ್ರಾ ತಮ್ಮ ಜಿಮ್ ಓಪನ್ ಮಾಡಬೇಕು ಅನ್ನೋದಕ್ಕೋಸ್ಕರ JP ನಗರ್ನ ಸುತ್ತಮುತ್ತ ಜಾಗವನ್ನು ಕೂಡ ಹುಡುಕ್ತಾ ಇದ್ರು. ಇನ್ನು ಒಡಿಸ್ಸಾನಲ್ಲಿ ಆಲ್ರೆಡಿ ಇರುವಂತಹ ಜಿಮ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು, ಅದನ್ನ ಈತನ ಫ್ರೆಂಡ್ ನೋಡ್ಕೋತಾ ಇದ್ರು. ಎಲ್ಲದೂ ಕೂಡ ಸರಿಯಾಗಿ ಹೋಗ್ತಿದೆ ಅನ್ನುವಂತಹ ಟೈಮ್ ನಲ್ಲಿ ಒಡಿಸ್ಸಾನಲ್ಲಿದ್ದಂತಹ ಆತನ ಫ್ರೆಂಡ್ ಹೇಳ್ತಾನೆ, ಇಲ್ಲಿ ಬಂದು ಒಂದ್ ಸ್ವಲ್ಪ ಬಿಸ್ನೆಸ್ ಮತ್ತೆ ಕ್ಯಾಲ್ಕುಲೇಷನ್ಸ್ ಕೂಡ ನೀನ್ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಅನಂತ್ ಮಿಶ್ರಾ ಅವರು ಒಡಿಸ್ಸಾನಲ್ಲಿರುವಂತಹ ಜಿಮ್ ಕ್ಯಾಲ್ಕುಲೇಷನ್ ರಿಲೇಟೆಡ್ ವರ್ಕ್ ಗಳಿರೋದ್ರಿಂದಾಗಿ ಒಡಿಸ್ಸಾಗೂ ಕೂಡ ಹೋಗಿರ್ತಾರೆ. ನಿಮ್ಗೆ ಗೊತ್ತಿದೆ, ಒಡಿಸ್ಸಾಗ ಅವ್ರು ಹೋದ ಮೇಲೆ ಅಲ್ಲಿಂದ ತನ್ನ ಹೆಂಡತಿಗೆ ಕಾಲ್ ಮಾಡಿದಾಗ ಇಲ್ಲಿ ಈ ಘಟನೆ ನಡೆದಿದೆ. ಸ್ಥಳಕ್ಕೆ ಬಂದಿರುವಂತಹ ಇನ್ಸ್ಪೆಕ್ಟರ್ ಉಮೇಶ್ ಅವರು ಆ ಒಂದು ಕ್ರೈಮ್ ಸೀನ್ ನ ಸೀಲ್ ಮಾಡೋದ್ರ ಒಟ್ಟಿಗೆನೆ ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನಿಷಿಯಲಿ ಅವ್ರಿಗೆ ಗೊತ್ತಾಗದೇನು ಅಂದ್ರೆ ಅವಳು ಯೂಸ್ ಮಾಡ್ತಿದ್ದಂತಹ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಆ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಅಂಡ್ ಮೊಬೈಲ್ ಲ್ಯಾಪ್ಟಾಪ್ ನ ತಗೊಂಡು ಹೋಗಿರೋ ಕಾರಣದಿಂದಾಗಿ ರಾಬರಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಏನಾದ್ರೂ ಯಾರಾದ್ರೂ ಒಳಗಡೆ ಬಂದು ಕೊಲೆ ಮಾಡಿರ್ಬೋದು ಅನ್ಕೊಳ್ಳೋಕೆ ಮನೆಯಲ್ಲಿದ್ದಂತಹ ಬೇರೆ ದುಡ್ಡಾಗ್ಲಿ ಅಥವಾ ಲಾಕರ್ ಗಳಾಗ್ಲಿ ಯಾವ್ದನ್ನು ಯಾರು ಮುಟ್ಟೇ ಇಲ್ಲ. ಅಂಡ್ ಫಾರೆನ್ಸಿಕ್ ಅವ್ರು ಹೇಳೋ ಪ್ರಕಾರ ಮೇನ್ ಡೋರ್ ನ ಲಾಕ್ ಕೂಡ ಬೇರೆ ಯಾವುದೇ ಲಾಕರ್ ನ ಹಾಕಿ ಟ್ರೈ ಕೂಡ ಮಾಡಿಲ್ಲ, ಒರಿಜಿನಲ್ ಲಾಕರ್ಸ್ ಗಳಿಂದ ಮಾತ್ರನೇ ಅದು ಆಪರೇಟ್ ಆಗಿದೆ ಅಂತ ಹೇಳಿ. ಇಷ್ಟರಲ್ಲಿ ಅವಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರುತ್ತೆ. ಅವಳನ್ನ ಸುಮಾರು ಬಾರಿ ಚುಚ್ಚಿ ಸಾಯಿಸಲಾಗಿತ್ತು. ಅವಳ ದೇಹದಿಂದ ಬ್ಲಡ್ ಹೊರಗಡೆ ಬಂದಿರೋದ್ರಿಂದ ರಕ್ತಸ್ರಾವದಿಂದ ಅವಳ ಸಾವಾಗಿತ್ತು. ಇಷ್ಟೊಂದು ಭೀಕರವಾಗಿ ಅವಳನ್ನ ಸಾಯಿಸಿದ್ದಾರೆ ಅಂದ್ರೆ ಯಾವ್ದಾದ್ರು ಒಂದು ಪರ್ಸನಲ್ ದ್ವೇಷ ಅವಳ ಮೇಲೆ ಇದ್ದು ಸಾಯಿಸಿರ್ಬೋದು ಅಂತಾನು ಕೂಡ ಪೊಲೀಸರಿಗೆ ಅನ್ಸುತ್ತೆ. ಈ ಇನ್ಸಿಡೆಂಟ್ ಗೊತ್ತಾದ ಮೇಲೆ ಅನಂತ್ ಮಿಶ್ರಾ ಒಡಿಸ್ಸಾದಿಂದ ಟ್ರೈನ್ ನಡ್ಕೊಂಡು ಬ್ಯಾಂಗ್ಳೂರ್ಗೂ ಕೂಡ ರಿಟರ್ನ್ ಆಗ್ತಾರೆ. ನೋಡಿ, ಇವರಿಬ್ರು ಮದುವೆನ ಅಪೋಸ್ ಮಾಡಿದಾಗಿಂದನೂ ಕೂಡ ಪಾಯಲ್ ಸುರೇಖ ಅವರ ತಂದೆ ತಾಯಿ ಇವಳ ಮುಖ ಕೂಡ ನೋಡಿರಲ್ಲ. ಯಾವಾಗ ಅವಳು ಸತ್ತೋಗಿದ್ದಾಳೆ ಅಂತ ವಿಷಯ ಗೊತ್ತಾಗುತ್ತೋ ಈಗ ಅವಳನ್ನ ನೋಡಕ್ ಬರ್ತಿದ್ದಾರೆ. ಬಟ್ ಅವ್ರು ಬರ್ತಿರೋದು ಅವಳ ಸತ್ತಿರುವಂತಹ ದೇಹವನ್ನ ನೋಡ್ಲಿಕ್ಕೆ. ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಮೊದಲೇದಾಗಿ ಅವಳ ಹಸ್ಬೆಂಡ್ ನ ಕೇಳ್ತಾರೆ, ನಿಮಗೆ ಯಾರ್ದಾದ್ರ ಮೇಲೆ ಡೌಟ್ ಇದೆನಾ ಅಂಡ್ ನಿಮ್ಮಿಬ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ ಅನ್ನೋದ್ರ ಬಗ್ಗೆ. ಅವಾಗ ಅನಂತ್ ಮಿಶ್ರಾ ಹೇಳ್ತಾರೆ, ನನಗೆ ಯಾರ ಬಗ್ಗೆನೂ ಕೂಡ ಡೌಟ್ ಇಲ್ಲ, ಮತ್ತೆ ನಮ್ಮ ಮೇಲೆ ಅಷ್ಟೊಂದು ದ್ವೇಷ ಯಾರಿಗೂ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ. ಅಂಡ್ ನೆಕ್ಸ್ಟ್ ಇದೇ ತರನಾಗಿ ಪಾಯಲ್ ಅವರ ತಂದೆ ತಾಯಿನೂ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಮಗೆ ಒಬ್ಬರ ಮೇಲೆ ಡೌಟ್ ಇದೆ ಅಂತ. ಅವ್ರು ಹೇಳುವಂತ ಹೆಸರು ಬೇರೆ ಯಾರ್ದು ಆಗಿರ್ಲಿಲ್ಲ, ಅದು ಅನಂತ್ ಮಿಶ್ರಾ ಅವ್ರದ್ದು. ನೋಡಿ, ಇವ್ರು ಯಾಕೆ ಅವರು ತಮ್ಮ ಸ್ವಂತ ಅಳಿಯ ಅನಂತ್ ಮಿಶ್ರಾ ಮೇಲೆನೆ ಈ ಕೊಲೆಯ ಡೌಟ್ ವ್ಯಕ್ತಪಡಿಸ್ತಿದ್ರು ಅಂದ್ರೆ, ಅವಳ ಕೊಲೆ ಆಗಿದ್ದ ದಿನ ಆತ ಮನೆಯಲ್ಲಿ ಇರ್ಲಿಲ್ಲ ಅಂಡ್ ಅವಳು ಸತ್ತಿದಾಳೆ ಅಂದ್ಮೇಲೆ 24 ಗಂಟೆ ಆದ್ಮೇಲೆ ಆತ ರಿಟರ್ನ್ ಬೆಂಗಳೂರಿಗೆ ಬಂದಿದ್ದಾನೆ. ಪೊಲೀಸರಿಗೂ ಕೂಡ ಮೊದಲೇ ಡೌಟ್ ಇತ್ತು, ಯಾರೋ ಒಬ್ರು ಗೊತ್ತಿರುವಂತವ್ರೆ ಮನೆ ಒಳಗಡೆ ಹೋಗಿ ಅವಳನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಸೊ ಆ ಒಂದು ಡೌಟ್ ಮೇಲೆ ಇವ್ರು ಕೊಡುವಂತಹ ಸ್ಟೇಟ್ಮೆಂಟ್ ಮೇಲೆ ಇವನ್ ಅನಂತ್ ಮಿಶ್ರಾನನ್ನ ಪೊಲೀಸರು ಸಸ್ಪೆಕ್ಟ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಅನಂತ್ ಮಿಶ್ರಾನ ಇಂಟ್ರಾಗೇಷನ್ ಸ್ಟಾರ್ಟ್ ಮಾಡಿದಂತ ಉಮೇಶ್ ಅವ್ರಿಗೆ ಆತ ತುಂಬಾ ಕ್ಲಿಯರ್ ಆಗಿ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ದ. ನಾನು ಒಡಿಸ್ಸಾಗೆ ಏನಕ್ಕೋಸ್ಕರ ಹೋಗಿದ್ದೆ, ಹೋಗೋ ಮುಂಚೆ ಆತ ಮಾಡ್ಕೊಂಡಿದ್ದಂತ ಪ್ಲಾನ್ ಲೈಕ್ ಟಿಕೆಟ್ ಆಗಿರ್ಬೋದು, ಟ್ರಾವೆಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಯಾವುದೇ ತರನಾಗಿ ಸುತ್ತಿ ಬಳಸಿ ಈತನನ್ನ ಕ್ವಶನ್ ಮಾಡಿದ್ರು ಕೂಡ ನೇರವಾಗಿ ಎಲ್ಲದಕ್ಕೂ ಕೂಡ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತಿದ್ದ. ಅಂಡ್ ಇನ್ಸ್ಪೆಕ್ಟರ್ ಉಮೇಶ್ ಅವರು ಒಡಿಸ್ಸಾ ಪೊಲೀಸ್ಗೆ ಕಾಲ್ ಮಾಡ್ಕೊಂಡು ಈತ ಅಲ್ಲಿ ಇದ್ನ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕನ್ಫರ್ಮೇಶನ್ ತಗೋತಾರೆ. ಸೊ ಅವಾಗ ಇನ್ಸ್ಪೆಕ್ಟರ್ ಉಮೇಶ್ ಅವ್ರಿಗೆ ಒಂದು ಕ್ಲಿಯರ್ ಆಗುತ್ತೆ, ಈತ ನಿಜ ಹೇಳ್ತಿದ್ದಾನೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಪೊಲೀಸರು ಡೌಟ್ ಹೋಗುವಂತದ್ದು ಪಾಯಲ್ ನ ತಂದೆ ತಾಯಿ ಮೇಲೆ. ಅವ್ರೇನಾದ್ರೂ ಈ ಕಾಸ್ಟ್ ಬೇರೆದವ್ರನ್ನ ಮದುವೆ ಆಗಿ ನಮ್ಮ ಮಾನ ಮರ್ಯಾದೆ ಕಳೆದಿದ್ದಾಳೆ ಅನ್ನೋ ಉದ್ದೇಶ ಇಟ್ಕೊಂಡು ಕೊಲೆ ಮಾಡಿರ್ಬೋದಾ? ಯಾಕಂದ್ರೆ ಅವ್ರಿಗೂ ಕೂಡ ಮೊದ್ಲಿಂದಾನು ಈ ಮದುವೆ ಇಷ್ಟ ಇರ್ಲಿಲ್ಲ. ಅವ್ರನ್ನ ಕರೆಸಿ ಇಂಟ್ರಾಗೇಟ್ ಮಾಡಿದಂತ ಪೊಲೀಸರು ಗೊತ್ತಾಗುತ್ತೆ ಅವ್ರಿಗೂ ಮತ್ತು ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ನೋಡಿ, ಆ ಸಂದರ್ಭ ಒಂದು ಬೆಂಗಳೂರು IT ಹಬ್ ಅಂತಾನೆ ಇಡೀ ದೇಶದಾದ್ಯಂತ ಹೆಸರು ಮಾಡಿ ಒಬ್ಬ IT ಎಂಪ್ಲಾಯ್ ನ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ದಾರೆ, ಒಂದು ಕೂಡ ಕ್ಲೂ ಪೊಲೀಸರಿಂದ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಈ ಸುದ್ದಿ ದೇಶದಾದ್ಯಂತ ತುಂಬಾನೇ ಸದ್ದು ಮಾಡುತ್ತೆ. ಎಷ್ಟೋ ಇಂಟರ್ವ್ಯೂ ನಲ್ಲಿ ಈ ಕೇಸ್
ಕೇಸ್ ನ ಹ್ಯಾಂಡಲ್ ಮಾಡಿದಂತಹ ಉಮೇಶ್ ಅವರು ಹೇಳ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಆ ಟೈಮ್ ನಲ್ಲಿ ತುಂಬಾ ಕೊಲೆಗಳು ನಡೀತಾ ಇತ್ತು, ಬಟ್ ಈ ಕೇಸ್ ತುಂಬಾನೇ ಪೀಕ್ ಲೆವೆಲ್ಗೆ ಸುದ್ದಿ ಆಗಿತ್ತು ಅಂತ ಹೇಳಿ. ನೋಡಿ, ಹಾಡ್ ಹಗಲೇ ನಡೆದಿರುವಂತಹ ಈ ಕೊಲೆ ಎಲ್ಲರನ್ನ ಬೆಚ್ಚ ಬೀಳಿಸಿತ್ತು. ತುಂಬಾ ಪ್ರಶ್ನೆಗಳು ಪೊಲೀಸರ ಮೇಲೆ, ರಾಜಕಾರಣಿಗಳ ಮೇಲೆ ಬೆಂಗಳೂರು ಸೇಫ್ಟಿ ಬಗ್ಗೆ ಆಗ್ತಾ ಇತ್ತು. ಸೊ ಇದರ ಬಗ್ಗೆ ಸೀರಿಯಸ್ನೆಸ್ ಅರ್ಥಂತಹ ಪೊಲೀಸರು ಮಲ್ಟಿಪಲ್ ಟೀಮ್ ಗಳನ್ನ ಅಲಾಟ್ ಮಾಡಿಕೊಂಡು ಇದನ್ನ ಇನ್ವೆಸ್ಟಿಗೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಕಂಡಕ್ಟ್ ಮಾಡ್ತಾರೆ. ಆ ಅಪಾರ್ಟ್ಮೆಂಟ್ ನಲ್ಲಿ ಯಾವುದೇ ತರನಾದಂತಹ ಸಿಸಿಟಿವಿ ಕ್ಯಾಮ್ರಾಗಳು ಇರಲಿಲ್ಲ, ಬಟ್ ಸುತ್ತಮುತ್ತ ಏರಿಯಾನಲ್ಲಿ ಇದ್ದಂತಹ ಎಲ್ಲಾ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಡೌಟ್ ಅನ್ಸೋ ತರ ಯಾರಾದ್ರೂ ಇದಾರ ಅಂತ ನೋಡಿದಾಗ ಒಬ್ಬ ವ್ಯಕ್ತಿ ಒಂದು ಬ್ಲಾಕ್ ಕಲರ್ ಜಾಕೆಟ್ ಹಾಕೊಂಡು ಅವಸರದಲ್ಲಿ ಹೋಗ್ತಿರುವಂತಹ ದೃಶ್ಯ ಕಂಡು ಬರುತ್ತೆ. ಮಲ್ಟಿಪಲ್ ಕ್ಯಾಮ್ರಾಗಳನ್ನ ಚೆಕ್ ಮಾಡಿದಾಗ ಆತ ಅದೇ ಅಪಾರ್ಟ್ಮೆಂಟ್ ಇಂದ ಹೋಗ್ತಿರೋದು ಕೂಡ ಕಂಡು ಬರುತ್ತೆ. ಅಂಡ್ ಲೋಕಲ್ ಪೀಪಲ್ ಇನ್ವೆಸ್ಟಿಗೇಟ್ ಮಾಡಿದಾಗ ಹೌದು, ಒಬ್ಬ ವ್ಯಕ್ತಿನ ನಾವು ಈ ರೋಡ್ ಅಲ್ಲಿ ಹೋಗೋದನ್ನ ನೋಡಿದೀವಿ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ತಾರೆ. ಯಾವ ಆಂಗಲ್ ನಲ್ಲಿ ಆತನ ಫೇಸ್ ಕಾಣಿಸ್ತಾ ಇತ್ತು ಆ ಎಲ್ಲಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಂತಹ ಪೊಲೀಸರು ಈ ಎರಡೂ ಫ್ಯಾಮಿಲಿಗೂ ಆ ವಿಡಿಯೋಗಳನ್ನ ತೋರಿಸ್ತಾರೆ. ಪಾಯಲ್ ಸುರೇಖ ಅವರ ಫ್ಯಾಮಿಲಿಗೆ ವಿಡಿಯೋನಲ್ಲಿ ಇರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ, ಆದ್ರೆ ಅನಂತ್ ಮಿಶ್ರಾಗೆ ಆ ವ್ಯಕ್ತಿ ಯಾರು ಅಂತ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅನಂತ್ ಮಿಶ್ರಾ ಹೇಳ್ತಾರೆ, ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಈತ ನಮ್ಮ ಒಡಿಸ್ಸಾ ಜಿಮ್ ನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಿರುವಂತಹ ಜೇಮ್ಸ್ ಅಂತ ಹೇಳಿ. ಈ ಅನಂತ್ ಮಿಶ್ರಾ ಅವರ ಕಡೆಯಿಂದ ಜೇಮ್ಸ್ ನ ನಂಬರ್ ಕಲೆಕ್ಟ್ ಮಾಡ್ಕೊಂಡಂತಹ ಪೊಲೀಸರು ಆತನ ನಂಬರ್ ನ ಟ್ರೇಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಟ್ ಪ್ರೆಸೆಂಟ್ ಆಗಿ ಈತ ವಿಜಯವಾಡನಲ್ಲಿದ್ದಾನೆ ಅಂತ ಹೇಳಿ. ಆಂಧ್ರ ಪ್ರದೇಶದ ವಿಜಯವಾಡ ಪೊಲೀಸ್ ನ ಕಾಂಟ್ಯಾಕ್ಟ್ ಮಾಡಿ ಆತನನ್ನ ಅರೆಸ್ಟ್ ಮಾಡಿಸಿ ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೂ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಜೇಮ್ಸ್ ಮೊದಲು ನಾನು ಈ ಕೊಲೆನ ಮಾಡಿಲ್ಲ, ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಕೊಲೆ ನಡೆದಿರುವಂತಹ ದಿನ ಆತ ಎಲ್ಲೆಲ್ಲಿ ಓಡಾಡಿದ್ದ ಆ ಎಲ್ಲಾ ನೆಟ್ವರ್ಕ್ ಗಳನ್ನು ಕೂಡ ಇವರು ಟ್ರೇಸ್ ಮಾಡ್ತಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ ಜೇಮ್ಸ್ ಕೊಲೆ ನಡೆದಿರುವಂತಹ ದಿನ ಬ್ಯಾಂಗ್ಳೂರ್ನಲ್ಲಿದ್ದ, ಅದಾದ ಮೇಲೆ ಅಲ್ಲಿಂದ ಹೈದರಾಬಾದ್ ಹೋಗಿದ್ದ ಅನ್ನೋದ್ರ ಬಗ್ಗೆ. ಆ ಸಿಸಿಟಿವಿ ಕ್ಯಾಮ್ರಾ ಆಗಿರ್ಬೋದು, ಈ ಮೊಬೈಲ್ ನ ಲೊಕೇಶನ್ ಆಗಿರ್ಬೋದು, ಇದೆಲ್ಲದನ್ನು ಆತನ ಮುಂದೆ ಇಟ್ಟಾಗ ಪೊಲೀಸರಿಗೆ ಏನಾಗಿತ್ತು ಅನ್ನೋ ಘಟನೆ ಅರ್ಥ ಆಗ್ತಾ ಬರುತ್ತೆ. ಅಂಡ್ ಒಂದ್ ಸೈಡ್ ಈ ಅನಂತ ಮಿಶ್ರಾನ್ನು ಕೂಡ ಕ್ವಶನ್ ಮಾಡ್ತಾರೆ, ಯಾವ ಕಾರಣಕ್ಕೋಸ್ಕರ ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಂತಹ ಜೇಮ್ಸ್ ನ ನೀವು ಕೆಲಸದಿಂದ ತೆಗೆದಿದ್ರಿ ಅನ್ನೋದ್ರ ಬಗ್ಗೆ. ನೋಡಿ, ಈ ಜೇಮ್ಸ್ ಏನಿದಾನೆ ತುಂಬಾ ವರ್ಷಗಳಿಂದ ಈ ಅನಂತ್ ಮಿಶ್ರಾಗೆ ಪರಿಚಯಸ್ಥ ಆಗಿದ್ದ. ಆತನ ಜಿಮ್ ನಲ್ಲೇ ಮೊದಲು ವರ್ಕೌಟ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದ. ಸೊ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಫಿಸಿಕಲಿ ಫಿಟ್ ಇರೋದ್ರಿಂದಾಗಿ ಅನಂತ್ ಮಿಶ್ರಾ ಅವರ ಜಿಮ್ ನಲ್ಲಿ ಈತನನ್ನ ಟ್ರೈನರ್ ಆಗಿನೂ ಕೂಡ ಕೆಲಸಕ್ಕೆ ಸೇರಿಸ್ಕೋತಾನೆ. ಮೊದಲು ಈತ ತನ್ನ ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದದನ್ನ ನೋಡಿ ಅನಂತ್ ಮಿಶ್ರಾ ಅಲ್ಲಿನ ವ್ಯವಹಾರಗಳಲ್ಲೂ ಕೂಡ ಈತನನ್ನ ಭಾಗಿಯಾಗಿ ಮಾಡ್ಕೋತಾನೆ. ಜಿಮ್ ನ ಫೀಸ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಜಿಮ್ ಗೆ ಬರ್ತಿದ್ದಂತಹ ಲೇಡೀಸ್ಗೂ ಕೂಡ ಈತನೇ ಟ್ರೈನ್ ಮಾಡ್ತಾ ಇದ್ದ. 2019 ಈತನ ನಡವಳಿಕೆ ತುಂಬಾನೇ ಕೆಟ್ಟದಾಗಿತ್ತು. ತನ್ನ ಖರ್ಚಿಗೋಸ್ಕರ ಈ ಜಿಮ್ಮಿನ ದುಡ್ಡು ಏನ್ ಬರ್ತಾ ಇತ್ತು ಅದನ್ನ ಖರ್ಚು ಮಾಡ್ತಾ ಇದ್ದ. ಅಂಡ್ ಜಿಮ್ ಗೆ ಬರ್ತಿದ್ದಂತಹ ಲೇಡಿ ಕ್ಯಾಂಡಿಡೇಟ್ಸ್ ಏನಿದ್ರು ಅವರು ಈತ ಅನ್ನೆಸೆಸರಿ ಟಚ್ ಮಾಡ್ತಾನೆ, ಮಿಸ್ಬಿಹೇವ್ ಮಾಡ್ತಾನೆ ಅಂತ ಹೇಳಿ ಇದೇ ಪಾಯಲ್ ಸುರೇಖ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಆ ವಿಷಯವನ್ನ ಸುರೇಖಾ ತನ್ನ ಗಂಡನಾದಂತಹ ಅನಂತ್ ಮಿಶ್ರಾಗೆ ಹೇಳ್ತಾರೆ. ಸೊ ಈತನ ಮಿಸ್ಬಿಹೇವಿಂಗ್ ಕಂಪ್ಲೇಂಟ್ ಗಳು ಜಾಸ್ತಿ ಆಗಿರೋದ್ರಿಂದಾಗಿ ಇವರಿಬ್ರು ಡಿಸೈಡ್ ಮಾಡ್ಕೊಂಡು ಮತ್ತೆ ಅನಂತ್ ಮಿಶ್ರಾ ಆತನ ಸ್ನೇಹಿತನೊಟ್ಟಿಗೂ ಕೂಡ ಮಾತಾಡಿ ಇವನಿಗೆ ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್ ಕೊಟ್ಟು ಅಲ್ಲಿಂದ ಕೆಲಸದಿಂದ ತೆಗೆದು ಕಳಿಸಿದ್ದ. ಇದಾದ್ಮೇಲೆ ಜೇಮ್ಸ್ ಹೈದರಾಬಾದ್ ಹೋಗಿ ಅಲ್ಲಿ ಯಾವ್ದಾದ್ರು ಕೆಲಸ ಮಾಡೋಣ ಅಂತ ನೋಡ್ತಾನೆ, ಬಟ್ ಅಲ್ಲಿ ಅವನಿಗೆ ಯಾವ್ದು ಕೆಲಸಗಳು ಸಿಗ್ತಾ ಇರಲ್ಲ. ಮತ್ತೆ ಇವನ್ಗೇನು ಫೈನಲ್ ಸೆಟ್ಲ್ಮೆಂಟ್ ಅಂತ ದುಡ್ಡನ್ನ ಕೊಟ್ಟಿದ್ರು ಆ ದುಡ್ಡು ಕೂಡ ಖಾಲಿ ಆಗ್ತಾ ಬಂದಿತ್ತು. ಅವಾಗ ಈತ ಈ ಅನಂತ್ ಮಿಶ್ರಾನ ಜಿಮ್ ಪಾರ್ಟ್ನರ್ ಆದಂತಹ ಇನ್ನೊಬ್ಬ ಗೌರಿ ಶಂಕರ್ಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ. ನೋಡಿ, ಈ ಶಂಕರ್ ನೇರವಾಗಿ ಹೇಳಿರ್ತಾರೆ, ಅನಂತ್ ಮಿಶ್ರಾ ಮತ್ತೆ ಪಾಯಲ್ ಸುರೇಖಾ ಒಪ್ಕೊಂಡ್ರೆ ನಾನು ನಿನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೋತೀನಿ, ಅವ್ರಿಬ್ರಿಗೂ ಕೂಡ ನೀನೇ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಜೇಮ್ಸ್ ಒಪ್ಕೋತಾನೆ. ಅಂಡ್ ಅವ್ರಿಬ್ರು 11th ಡಿಸೆಂಬರ್ 2010ಗೆ ಬ್ಯಾಂಗ್ಳೂರಿಗೆ ಬಂದು ಈ ಪಾಯಲ್ ಮತ್ತೆ ಅನಂತ್ ಮಿಶ್ರಾನ ಅವ್ರ ಮನೆಯಲ್ಲಿ ಮೀಟ್ ಆಗ್ತಾರೆ. ನೋಡಿ, ಈ ಕಮ್ಯುನಿಕೇಶನ್ ಸ್ಟಾರ್ಟ್ ಆದಾಗ ಅನಂತ್ ಮಿಶ್ರಾ ಹೆಚ್ಚಾಗಿ ಮಾತಾಡ್ತಿರಲ್ಲ, ಬಟ್ ಪಾಯಲ್ ಸುರೇಖಾ ಅವ್ರಿಗೆ ಜೇಮ್ಸ್ ಯಾವ ರೀತಿಯಾದಂತಹ ವ್ಯಕ್ತಿ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಅವರು ಮೊಕ್ಕದ ಮೇಲೆ ಹೊಡೆದಾಗ ಹೇಳ್ತಾರೆ, ಇಂಥವನ್ನ ನಾವು ಮತ್ತೊಂದು ಸರಿ ಕೆಲ್ಸಕ್ಕೆ ತಗೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಅಂಡ್ ಅವ್ರಿಬ್ರು ಮುಂದೆನೂ ಕೂಡ ಪಾಯಲ್ ಆತನಿಗೆ ತುಂಬಾ ಅವಮಾನ ಮಾಡ್ತಾರೆ. ಯಾಕೆ ಅಂದ್ರೆ ಈತ ಹೆಣ್ಮಕ್ಳ ಜೊತೆಗೆ ಎಷ್ಟು ಮಿಸ್ಬಿಹೇವ್ ಮಾಡ್ತಾ ಇದ್ನೋ ಆ ಎಲ್ಲಾ ಕಂಪ್ಲೇಂಟ್ ಗಳು ಪಾಯಲ್ಗೆ ಬರ್ತಾ ಇತ್ತು. ಅವಳು ಒಪ್ಕೊಳ್ಳದೆ ಇರೋದನ್ನ ನೋಡಿ ಜೇಮ್ಸ್ ಮತ್ತೆ ಶಂಕರ್ ಆ ಮನೆಯಿಂದ ಹೊರಗಡೆ ಬರ್ತಾರೆ. ಬಟ್ ಶಂಕರ್ ಒಡಿಸ್ಸಾಗೆ ರಿಟರ್ನ್ ಆಗ್ತಾರೆ, ನನಗೆ ಕೆಲಸ ಇದೆ ಅಂತ ಹೇಳಿ. ಬಟ್ ಈ ಜೇಮ್ಸ್ ಬ್ಯಾಂಗ್ಳೂರ್ನಲ್ಲೇ ಉಳ್ಕೋತಾನೆ. ಆತ ಮತ್ತೆ ಅನಂತ್ ಮಿಶ್ರಾ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದ, ಮತ್ತೆ ಶಂಕರ್ಗೂ ಕೂಡ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದ. ಸೊ ಆ ಕಾಲ್ ಗಳಲ್ಲೇ ಅವನಿಗೆ ಗೊತ್ತಾಗುತ್ತೆ ಅನಂತ್ ಮಿಶ್ರಾ ಕೆಲಸದ ಮೇಲೆ ಒಡಿಸ್ಸಾಗ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ. ನೋಡಿ, ಜೇಮ್ಸ್ ಮೊದಲೇ ಕೆಲಸ
ವೀಸಾ ಕಳ್ಕೊಂಡಿರುವಂತಹ ನೋವಲ್ಲಿದ್ದ. ಮತ್ತೆ ಯಾವಾಗ ಈ ಸುರೇಖಾ ಆತನಿಗೆ ಅವಮಾನ ಮಾಡಿದ್ಲೋ ಅದರಿಂದ ಈತನ ರಕ್ತ ಕುದಿತಾ ಇತ್ತು. ನೋಡಿ, ಜೇಮ್ಸ್ಗೆ ಈ ಹಂತಕ್ಕೂ ತಾನು ಮಾಡಿದ್ದು ತಪ್ಪು ಅನ್ನೋದಕ್ಕಿಂತಾನು ಹೆಚ್ಚಾಗಿ ಅವಳ ಮೇಲಿನ ಕೋಪನೇ ಆತನಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಯಾವಾಗ ಅನಂತ್ ಮಿಶ್ರಾ ಒಡಿಶಾ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೋ 13th ಡಿಸೆಂಬರ್ 2010 ಮಾರ್ನಿಂಗ್ ಈತ ಮತ್ತೆ ಆ ಅಪಾರ್ಟ್ಮೆಂಟ್ ಬರ್ತಾನೆ. ಆ ಮನೆಯ ಡೋರ್ ನಾಕ್ ಮಾಡಿದಾಗ ಪಾಯಲ್ ಸುರೇಖಾ ಬಂದು ಡೋರ್ ನ ಓಪನ್ ಮಾಡ್ತಾರೆ. ಸ್ವಲ್ಪ ಮನೆಯ ಡೋರ್ ಓಪನ್ ಮಾಡಿ ಯಾರು ಅಂತ ನೋಡಿದಾಗ ಈ ಜೇಮ್ಸ್ ಬಾಗ್ಲಲ್ಲಿದ್ದ. ಆತ ಅವ್ರನ್ನ ಬೇಡ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಸಾರಿ ಮೇಡಮ್, ಇದೊಂದ್ಸರಿ ಕ್ಷಮಿಸ್ಬಿಡಿ, ಸಾರಿ ಅಂತ ಹೇಳಿ. ಪಾಯಲ್ ಹೇಳ್ತಾರೆ, ಇಲ್ಲ, ನಿನ್ನನ್ನ ಕ್ಷಮಿಸುವಂತಹ ಮಾತೇ ಇಲ್ಲ, ನೀನ್ ಇಲ್ಲಿಂದ ಹೊರಟೋಗು ಅಂತ ಹೇಳಿ. ಅವಾಗ ಜೋರಾಗಿ ಜೇಮ್ಸ್ ಡೋರ್ ನ ತಳ್ತಾನೆ. ಒಳಗಡೆ ಬಂದು ಡೋರ್ ನ ಲಾಕ್ ಮಾಡಿ ಮನೇಲಿದ್ದಂತಹ ಬಟ್ಟೆಯಿಂದ ಅವಳ ಕೈ ಕಾಲ್ನ ಕಟ್ತಾನೆ. ಈತ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದ. ಜೊತೆಗೆ ತಂದಿದ್ದಂತಹ ಚಾಕುನ ತೋರ್ಸಿ ಹೇಳ್ತಾನೆ, ನೀನೇನಾದ್ರೂ ಜೋರಾಗಿ ಕೂಗಿದ್ರೆ ನಿನ್ನ ಸಾಯಿಸ್ಬೇಕಾಗತ್ತೆ ಅಂತ ಹೇಳಿ. ಸುರೇಖಾ ಅನ್ಕೊಂಡಿದ್ರು ಮೇ ಬಿ ಈತ ಒಂದ್ ಸ್ವಲ್ಪ ದುಡ್ಡು ಏನಾದ್ರೂ ತಗೊಂಡು ಹೋಗ್ಬೋದು ಅಂತ ಹೇಳಿ. ಬಟ್ ಆದ್ರೆ ಆತನ ಇಂಟೆನ್ಷನ್ ಅಲ್ಲಿ ದರೋಡೆ ಮಾಡೋದಾಗಿರ್ಲಿಲ್ಲ. ಅವಳು ಏನೇನೆಲ್ಲ ಆತನಿಗೆ ಬೈದಿದ್ಲು ಅದೆಲ್ಲದನ್ನು ಕೂಡ ನನಗೆ ನೀನು ಈ ರೀತಿಯಾಗಿ ಬೈದಿದೀಯಾ ಅಂತ ಹೇಳಿ ಸಿಟ್ಟಲ್ಲಿ ಅವಳು ಮುಂದೆ ಆ ಎಲ್ಲ ಮಾತನ್ನ ರಿಪೀಟ್ ಮಾಡ್ತಾನೆ. ಇವಳು ಜೋರಾಗಿ ಕಿರ್ಚಿ ಆತನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಅಷ್ಟರಲ್ಲೇನೆ ಅವಳ ಎದೆಗೆ ಆ ಚಾಕುವಿನಿಂದ ಚುಚ್ತಾನೆ. ಅವಳು ಸೌಂಡ್ ಮಾಡಬಾರ್ದು ಅಂತ ಹೇಳಿ ನೆಕ್ಸ್ಟ್ ಅವಳ ಕತ್ತನ್ನ ಕುಯ್ದು ಮತ್ತೆ ಮತ್ತೆ ಆ ಚಾಕುವಿನಿಂದ ಅವಳನ್ನ ಇರಿಯಕ್ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವಳನ್ನ ಬೆಡ್ರೂಮ್ ಗೆ ಎಳ್ಕೊಂಡ್ ಬಂದು ಬೆಡ್ ಮೇಲೂ ಕೂಡ ಅವಳನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ. ಒನ್ಸ್ ಅವಳು ಸತ್ತೋಗಿದ್ದಾಳೆ ಅಂತ ಹೇಳಿ ಅವನಿಗೆ ಕನ್ಫರ್ಮ್ ಆದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮನೆಯಲ್ಲಿ ಕಳ್ಳತನ ಆಗಿದೆ ಅನ್ನೋ ತರ ಎಲ್ಲಾ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಅವಳ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನ ತಗೊಂಡು ಆ ಮನೆಯಿಂದ ಹೊರಗಡೆ ಬರ್ತಾನೆ. ಹತ್ತಿರದಲ್ಲಿದ್ದಂತಹ ಒಂದು ಲೇಕ್ ಹೋಗಿ ಅಲ್ಲಿ ಆ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನ ಬಿಸಾಕಿ ಹೈದರಾಬಾದ್ ಕಡೆಗೆ ಈತ ವಾಪಸ್ ಆಗ್ತಾನೆ. ಹೈದರಾಬಾದ್ ಹೋದ್ಮೇಲೆ ಈತನಿಗೊಂದು ಭಯ ಕಾಡ್ತಾ ಇತ್ತು, ಎಲ್ಲಿ ನನ್ನ ಇವರು ಇಲ್ಗೂ ಹುಡುಕೊಂಡ್ ಹಿಡ್ಕೋತಾರ ಅಂತ ಹೇಳಿ. ಅದಕ್ಕೋಸ್ಕರ ಅಲ್ಲಿಂದ ವಿಜಯವಾಡಕ್ಕೆ ಹೋಗಿ ಈತ ತಲೆ ಮರೆಸ್ಕೊಂಡಿದ್ದ. ಅಲ್ಲಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮತ್ತೆ ಈತ ಹೇಳಿದ ಹಾಗೆ ಆತನೊಟ್ಟಿಗೆ ಆ ಚಾಕುವನ್ನು ಕೂಡ ಇವರು ಸೀಸ್ ಮಾಡ್ತಾರೆ. ನೋಡಿ, ಪೊಲೀಸರಿಗೆ ಚಾಕು ಸಿಕ್ಕಿತ್ತು. ಮನೆ ತುಂಬಾ ಆತನ ಫಿಂಗರ್ ಪ್ರಿಂಟ್ಸ್ ಗಳು ಕೂಡ ಇತ್ತು. ಅಂಡ್ ಅದರೊಟ್ಟಿಗೆ CCTV ನಲ್ಲೂ ಕೂಡ ಈತನ ಮುಖ ತುಂಬಾ ಕ್ಲಿಯರ್ ಆಗಿತ್ತು. ಇದೆಲ್ಲದನ್ನು ಕೂಡ ಇಟ್ಕೊಂಡು ಆತನನ್ನ ಜೈಲಿಗೆ ಹಾಕಿ ಚಾರ್ಜ್ ಶೀಟ್ ನು ಕೂಡ ಪ್ರಿಪೇರ್ ಮಾಡಿ ಪೊಲೀಸರು ಸಬ್ಮಿಟ್ ಮಾಡ್ತಾರೆ. ಇನ್ನೇನು ಈ ಕತೆ ಮುಗೀತು, ಈ ಸ್ಟೋರಿಗೆ ಒಂದು ಅಂತ್ಯ ಬಂತು ಅನ್ನೋಷ್ಟರಲ್ಲಿನೇ ಒಂದು ಟ್ವಿಸ್ಟ್ ಬರುತ್ತೆ. ನೋಡಿ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಈ ಪಾಯಲ್ ಸುರೇಖಾ ಅವರ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಅಂತ ಹೇಳಿ. ಅವ್ರಿಗೆ ಈ ಜೇಮ್ಸ್ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ನ ಬರ್ದಿದ್ದು ಕೂಡ ಇದೇ ಜೇಮ್ಸ್. ಹೌದು, ಜೈಲಿಂದ ಪಾಯಲ್ ಸುರೇಖಾ ಅವರ ತಂದೆಗೆ ಈತ ಒಂದು ಲೆಟರ್ ಬರ್ದಿದ್ದ. ಆ ಲೆಟರ್ ನಲ್ಲಿ ಮೆನ್ಷನ್ ಮಾಡಿದ್ದ, ನೋಡಿ, ನಿಮ್ಮ ಮಗಳ ಸಾವಿಗೆ ನಾನು ಮಾತ್ರ ಕಾರಣ ಅಲ್ಲ, ಇನ್ನೊಬ್ಬ ವ್ಯಕ್ತಿ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ಅದು ಬೇರೆ ಯಾರು ಅಲ್ಲ, ನಿಮ್ಮ ಅಳಿಯ ಅನಂತ್ ಮಿಶ್ರಾ. ನೋಡಿ, ನಾನು ಅವಳನ್ನ ಕೊಲೆ ಮಾಡಿದ್ದು ನಿಜ, ಬಟ್ ನನಗೆ ಆ ಕೊಲೆ ಮಾಡಕ್ ಹೇಳಿದ್ದು ನಿಮ್ಮ ಅಳಿಯ ಅನಂತ್ ಮಿಶ್ರಾ. ಸೊ ಅವಳನ್ನ ಕೊಲೆ ಮಾಡಿದ್ದು ದಿನಾನೂ ಕೂಡ ಅನಂತ್ ಮಿಶ್ರಾ ನನ್ನ ಜೊತೆಗೆ ಇದ್ರು. ಮತ್ತೆ ಈ ಕೊಲೆ ಮಾಡೋದಕ್ಕೋಸ್ಕರ ಆತ ನನಗೆ ದುಡ್ಡು ಕೊಟ್ಟಿದ್ದ. ಇದ್ರೊಟ್ಟಿಗೆ ಅನಂತನ ತಂದೆ ತಾಯಿ ಏನಿದ್ದಾರೆ ಅವರು ಈ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟು ನನ್ನನ್ನ ಒಪ್ಕೊಳ್ಳೋ ತರ ಮಾಡಿದ್ದಾರೆ ಅಂತ ಹೇಳಿ ಆ ಲೆಟರ್ ನಲ್ಲಿ ಮೆನ್ಷನ್ ಮಾಡಿದ್ದ. ನೋಡಿ, ಈ ಲೆಟರ್ ಏನಿದೆ ಈ ಕೇಸ್ ಅಲ್ಲಿ ಒಂದು ದೊಡ್ಡ ಸುನಾಮಿನೇ ಸೃಷ್ಟಿ ಮಾಡ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಆಗ್ತಿರುವಂತಹ ಅಲಿಗೇಷನ್ ಅಷ್ಟು ಚಿಕ್ಕ ಅಲಿಗೇಷನ್ ಆಗಿರ್ಲಿಲ್ಲ. ಯೋಚನೆ ಮಾಡಿ, ಆಲ್ರೆಡಿ ಪಾಯಲ್ ಸುರೇಖಾ ಅವರ ತಂದೆ ಅನಂತ್ ಮಿಶ್ರಾ ಮೇಲೆ ಮೊದಲೇ ಡೌಟ್ ಪಡ್ತಾ ಇದ್ರು. ಅಂಡ್ ಈ ಲೆಟರ್ ಅವರ ಡೌಟ್ ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿತ್ತು. ಯಾಕೆ ಅಂದ್ರೆ ಅನಂತ್ ಮಿಶ್ರಾ ಅವರ ತಂದೆ ಮತ್ತು ತಾಯಿ ಏನಿದ್ದಾರೆ ಇಬ್ರು ಕೂಡ ರಿಟೈರ್ಡ್ ಪೊಲೀಸ್, ಅದು ಕೂಡ ಸಣ್ಣ ಪುಟ್ಟ ರ್ಯಾಂಕಿಂಗ್ ನಲ್ಲಿ ಇದ್ದವರಲ್ಲ, SP DSP ರ್ಯಾಂಕಿಂಗ್ ನಲ್ಲಿ ಇದ್ದು ರಿಟೈರ್ಡ್ ಆದಂತವ್ರು. ಸೊ ಅವ್ರ ಕೈಯಿಂದ ತಮ್ಮ ಮಗನ್ನ ಯಾವುದೇ ಹಂತದಲ್ಲಿದ್ರು ಕಾಪಾಡ್ಕೋತಾರೆ ಅನ್ನುವಂತ ನಂಬಿಕೆ ಇವ್ರದಾಗಿತ್ತು. ಸೊ ಈ ಇನ್ವೆಸ್ಟಿಗೇಷನ್ ನ ಕ್ವಶನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರು ಲಂಚ ತಗೊಂಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಇವರು ಹೈಕೋರ್ಟ್ ಗೆ ಅಪೀಲ್ ಹೋಗ್ತಾರೆ. ಸೊ ಈ ಎಲ್ಲ ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡಿದಂತಹ ಕೋರ್ಟ್ ಹೇಳುತ್ತೆ, ಇಲ್ಲ, ಈ ಇನ್ವೆಸ್ಟಿಗೇಷನ್ ಮತ್ತೊಂದು ಸಾರಿ ಆಗ್ಬೇಕು ಅಂತ ಹೇಳಿ. ಅಂಡ್ ಹ್ಯೂಮನ್ ರೈಟ್ಸ್ ಅವರು ಕೂಡ ಜೇಮ್ಸ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜೇಮ್ಸ್ ಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಸೊ ಈ ಕೇಸ್ ಮತ್ತೆ CBI ಅವರ ಅಂಡರ್ ನಲ್ಲಿ ಇನ್ವೆಸ್ಟಿಗೇಷನ್ ಹೋಗುತ್ತೆ. CBI ಅವರು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ನ ಮತ್ತೊಂದು ಬಾರಿ ಮಾಡಿ ತಮ್ಮ ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಕೂಡ ಮಾಡ್ತಾರೆ. 2019 ನಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. ಈ ಜೀವಾವಧಿ ಶಿಕ್ಷೆ ಜೇಮ್ಸ್ ಗೆ
ಗೆ ಮಾತ್ರ ಆಗಿತ್ತು, ಅನಂತ್ ಮಿಶ್ರಾಗಲ್ಲ. ನೋಡಿ, ಸಿಬಿಐ ತನ್ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಈ ಅನಂತ್ ಮಿಶ್ರಾ ಬೆಂಗಳೂರಿನಿಂದ ಒಡಿಶಾ ಹೋಗಿರುವಂತ ಎಲ್ಲಾ ಟ್ರಾವೆಲ್ ಹಿಸ್ಟ್ರಿಗಳು ಕೂಡ ಕನ್ಫರ್ಮ್ ಆಗಿತ್ತು. ಅಂಡ್ ಅನಂತ್ ಮಿಶ್ರಾ ಈ ಕೊಲೆನ ಮಾಡಿಲ್ಲ ಅನ್ನೋದು 100% ಯಾವಾಗ ಸಿಬಿಐ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಅಂದ್ರೆ, ಮೊದಲು ಒಂದು ಸಿಬಿಐ ಟೀಮ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡುತ್ತೆ, ಸೆಕೆಂಡ್ ಇನ್ನೊಂದು ಸಿಬಿಐ ಟೀಮ್ ಇದನ್ನ ಇನ್ವೆಸ್ಟಿಗೇಟ್ ಮಾಡುವಾಗ ಗೊತ್ತಾಗುತ್ತೆ ಅಪಾರ್ಟ್ಮೆಂಟ್ ನಲ್ಲಿ ಜೇಮ್ಸ್ ಬಂದಿರುವಂತಹ ಸಂದರ್ಭದಲ್ಲಿ ಆತ ಬರುವಾಗ ಮತ್ತೆ ಹೋಗುವಾಗ ಅದೇ ಅಪಾರ್ಟ್ಮೆಂಟ್ ನ ಪಕ್ಕದ ನೇಬರ್ ಆಗಿದ್ದಂತಹ ಒಬ್ರು ಈತನನ್ನ ನೋಡಿದ್ರು. ಜೇಮ್ಸ್ ಒಬ್ಬನೇ ಬಂದು ಒಬ್ಬನೇ ಹೋಗಿರೋದ್ರ ಬಗ್ಗೆ ಅವರು ಕನ್ಫರ್ಮೇಶನ್ ಕೂಡ ಕೊಡ್ತಾರೆ. ಅಂಡ್ ಯಾಕೆ ಜೇಮ್ಸ್ ಅನಂತ್ ಮಿಶ್ರಾನ ಹೆಸರು ತಗೊಂಡಿದ್ದ ಅಂದ್ರೆ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಅನಂತ್ ಮಿಶ್ರಾನ ಮೇಲೆ ಆಲ್ರೆಡಿ ಅವರ ಅತ್ತೆ ಮಾವನಿಗೆ ಡೌಟ್ ಇತ್ತು. ಸೊ ಆತನ ಹೆಸರು ತಗೊಳ್ಳೋದ್ರಿಂದಾಗಿ ಈ ಒಂದು ಕೇಸ್ ತುಂಬಾ ವರ್ಷ ಹೋಗುತ್ತೆ ಅಂತ ಹೇಳಿ ಆತ ಯೋಚನೆ ಮಾಡಿದ್ದ. ನೋಡಿ, ಆತ ಅನ್ಕೊಂಡಿದ್ದ ಹಾಗೇನೆ ಈ ಕೇಸ್ ಸುಮಾರು 9 ವರ್ಷಗಳ ಟೈಮ್ ತಗೊಳುತ್ತೆ. ಅದರಲ್ಲಿ 5 ವರ್ಷ ಈ ಜೇಮ್ಸ್ ಬೇಲ್ ಮೇಲೆ ಹೊರಗಡೆನೆ ಇದ್ದ. ಸೊ ಇದನ್ನ ಅರ್ಥಂತ ಕೋರ್ಟ್ ಆತನಿಗೆ ಲೈಫ್ ಸೆಂಟೆನ್ಸ್ ಶಿಕ್ಷೆ ಕೊಡೋದ್ರ ಒಟ್ಟಿಗೆನೆ 1 ಲಕ್ಷ ರೂಪಾಯಿ ದಂಡನು ಕೂಡ ಹಾಕುತ್ತೆ. ಅಂಡ್ ಈ ಕೇಸ್ ಹ್ಯಾಂಡಲ್ ಮಾಡಿದಂತಹ ಎಸ್.ಕೆ. ಉಮೇಶ್ ಅವರು ತಮ್ಮ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ, ಈ ಕೇಸ್ ನನ್ನ ಕೆರಿಯರ್ಗೆ ತುಂಬಾನೇ ಇಂಪ್ಯಾಕ್ಟ್ ಮಾಡುವಂತದ್ದಾಗಿತ್ತು. ನಾನು ಎಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಕೂಡ ಎಲ್ಲಾದ್ರೂ ನನ್ನ ಕಡೆಯಿಂದ ಸಣ್ಣ ಮಿಸ್ಟೇಕ್ ಆಗಿದ್ರೆ ಇದು ನನಗೆ ತುಂಬಾನೇ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನನಗೆ ಯಾವಾಗ್ಲೂ ಭಯ ಆಗ್ತಿತ್ತು ಅಂತ ಹೇಳಿ. ಅಂಡ್ ಕೊನೆಯದಾಗಿ, ನಿಮಗೆ ಯಾರ್ದಾದ್ರೂ ಜೊತೆಗೆ ಜಗಳ ಇದೆ, ಮನಸ್ತಾಪಗಳು ಇದಾವೆ ಅನ್ನೋದಾದ್ರೆ ಒಬ್ಬೊಬ್ರೆ ಅಂತವ್ರನ್ನ ಮೀಟ್ ಆಗೋದು ಅವಾಯ್ಡ್ ಮಾಡಿ. ಎಸ್ಪೆಷಲಿ ನೀವು ಲೇಡೀಸ್ ಆಗಿದ್ರೆ ಯಾರೇ ಗೊತ್ತಿಲ್ಲದೆ ಅವ್ರ ಮನೆಗೆ ಬಂದ್ರು ಕೂಡ ಅಷ್ಟು ಈಸಿಯಾಗಿ ಡೋರ್ನ ಓಪನ್ ಕೂಡ ಮಾಡಬೇಡಿ. ಅಂಡ್ ಕೊನೆಯದಾಗಿ, ಇಲ್ಲಿವರೆಗೂ ಕೂಡ ಈ ವಿಡಿಯೋನ ನೀವು ನೋಡಿದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಕೇಸ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದಿಗೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.